ರಾಗ ರಂಜನಿ. ರಣೇ ಜಿತ್ವಾ ದೈತ್ಯಾನ್ ಅಪಹೃತ ಶಿರಸ್ತ್ರೈಃ ಕವಚಿಭಿಃ ನಿವೃತ್ತೈಶ್ಚಂಡಾಂಶ ತ್ರಿಪುರಹರ ನಿರ್ಮಾಲ್ಯ ವಿಮುಖೈಃ ವಿಶಾಖೇಂದ್ರೋಪೇಂದ್ರೈಃ ಶಶಿವಿಶದಕರ್ಪೂರಶಕಲಾ ವಿಲೀಯಂತೆ ಮಾತಃ ತವ ವದನ ತಾಂಬೂಲಕಬಲಾಃ. ಕೊಳುಗುಳದೆ ಧನುಜರಂ ಗೆಲ್ದು ಕವಚ ಸಮೇತ ಬಳಿಕ ಪಿಂದಿರುಗಿತ್ತ ನಮನಕ್ಕೆ ಆಶೀಷ ಕಂಗಳನ್ನು ತೆಗೆದಿಟ್ಟು ಮೇನ್ ಚಂಡೇಶ್ವರನ ಪಾಲಿಗೈದ ಶಿವ ನಿರ್ಮಾಲ್ಯವ ಸಲೆ ಸೇವಿಸಲ್ಕೆ ಮನಂ ಇರದೆ ಷಡ್ವದನನು ಬಲವೈರಿ ಮಾಧವರು ಶಶಿವಿಶದಮಪ್ಪ ನಿರ್ಮಲಿನ ಮಹಾ ಕರ್ಪೂರ ಶಕಲಯುತ ತಾಂಬೂಲ ಕಣಿಕೆಯಂ ಸೇವಿಸುವರು. ಶ್ಲೋಕ 65. ಆ ಜಗನ್ಮಾತೆಯ ತಾಂಬೂಲದ ಪಾವಿತ್ರತೆಯನ್ನು ಆಚಾರ್ಯರು ಇಲ್ಲಿ ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ರಣೇ ಜಿತ್ವಾ ದೈತ್ಯಾನ್ ಅಪಹೃತ ಶಿರಸ್ತ್ರೈಃ ಕವಚಿಭಿಃ ವಿಶಾಖ ಇಂದ್ರ ಉಪೇಂದ್ರೈಃ. ವಿಶಾಖ ಅಂದರೆ ಕುಮಾರಸ್ವಾಮಿ, ಉಪೇಂದ್ರ ಅಂದರೆ ವಿಷ್ಣು ಮತ್ತು ಇಂದ್ರ. ಈ ಮೂವರು ಕೂಡ ರಣೇ ಯುದ್ಧದಲ್ಲಿ ದೈತ್ಯಾನ್ ಜಿತ್ವ ದೈತ್ಯರನ್ನೆಲ್ಲ ಗೆದ್ದು ದುಷ್ಟರ ಸಂಹಾರ ಮಾಡಿ ಪರಮೇಶ್ವರ ಮತ್ತು ಜಗದೀಶ್ವರಿ ಇವರ ದರ್ಶನಕ್ಕೆ ಅಂತ ಬಂದಿದ್ದಾರೆ. ಹಾಗೆ ಬರೋಣ. ಅಪಹೃತ ಶಿರಸ್ತ್ರೈಹಿ ತಮ್ಮ ಶಿರಸ್ತ್ರಾಣವನ್ನು ಗೌರವದಿಂದ ತೆಗೆದಿದ್ದಾರಂತೆ. ದೊಡ್ಡವರನ್ನು ನೋಡೋಕ್ಕೆ ಹೋಗಬೇಕಾದ್ರೆ ಕಿರೀಟವನ್ನೋ ಪೇಟ ಧರಿಸಿಯೋ ಅಥವಾ ಪಗಡಿ ಹಾಕ್ಕೊಂಡೋ ಹೋಗಬಾರ್ದು ಅಂತ ಅವರ ಕೈ ನಾವು ತಲೆಬಾಗಿದಾಗ ನಮ್ಮ ತಲೆಗೆ ತಾಗಬೇಕು, ನಮಗೆ ಅನುಗ್ರಹವಾಗಬೇಕು ಅಂತ ಈ ಶಿಷ್ಟಾಚಾರ ಪಾಶ್ಚಾತ್ಯರಲ್ಲೂ ಕೂಡ ರೂಢಿಯಲ್ಲಿದೆ. ಅವರೂ ಕೂಡ ತಮ್ಮ ರಾಜನನ್ನು ನಮಸ್ಕರಿಸಬೇಕಾದರೆ ತಮ್ಮ ಟೋಪಿಯನ್ನು ತೆಗೆದೇ ನಮಸ್ಕರಿಸ್ತಾರೆ. ಹಾಗೆ ಗೌರವದಿಂದ ಶಿರಸ್ತ್ರಾಣವನ್ನೋ ಕಿರೀಟವನ್ನೋ ತೆಗೆದುಬಿಟ್ಟಿದ್ದಾರೆ. ಆಗ ತಾನೇ ಯುದ್ಧದಿಂದ ನಿವೃತ್ತರಾಗಿರೋದ್ರಿಂದ ಕವಚಿಭಿಹಿ ಕವಚವನ್ನು ಮಾತ್ರ ಹಾಕ್ಕೊಂಡಿದ್ದಾರೆ, ಬಂದು ನಮಸ್ಕಾರ ಮಾಡಿದ್ದಾರೆ. ಆ ಸಮಯದಲ್ಲಿ ಬಹುಶಃ ಜಗನ್ಮಾತೆಯು ಪರಮೇಶ್ವರನು ತಾಂಬೂಲ ಚರ್ವಣವನ್ನು ಮಾಡ್ತಾಯಿದ್ರು ಅಂತ ಕಾಣುತ್ತೆ. ತಾಂಬೂಲ ಚರ್ವಣ ರಥ ಅಂತ ಶ್ಲೋಕದಲ್ಲಿ ಬರುತ್ತೆ. ದೇವಿ ತಾಂಬೂಲ ಚರ್ವಣವನ್ನು ಮಾಡ್ತಾ ಇರ್ತಾಳೆ ಅಂತ. ಇಬ್ಬರೂ ತಾಂಬೂಲ ಚರ್ವಣವನ್ನು ಮಾಡ್ತಾ ಇದ್ದಿರಬಹುದು. ಆದರೆ ಚಂಡಾಂಶ ತ್ರಿಪುರಹರ ನಿರ್ಮಾಲ್ಯ ವಿಮುಖೈಹಿ ಈ ಮೂವರು ಕೂಡ ಪರಮೇಶ್ವರನ ವದನ ತಾಂಬೂಲವನ್ನು ಪ್ರಸಾದವನ್ನಾಗಿ ಪಡೆಯೋದಕ್ಕೆ ಅರ್ಹತೆಯನ್ನು ಪಡೆಯಲಿಲ್ಲ. ಅವರಿಗದು ಸಾಧ್ಯವಾಗಲಿಲ್ಲ. ಯಾಕೆ ಅಂದರೆ ಚಂಡಾಂಶ ತ್ರಿಪುರಹರ ನಿರ್ಮಾಲ್ಯ ವಿಮುಖೈಹಿ ತ್ರಿಪುರಹರನ ಆ ಪರಮೇಶ್ವರನ ನಿರ್ಮಾಲ್ಯ ಅವನಿಗೆ ಅರ್ಪಿಸಿದಂಥದ್ದು ಅಥವಾ ಅವನು ಸ್ವೀಕರಿಸಿದಂಥದ್ದು ಯಾವುದೇ ಇದ್ದರೂ ಕೂಡ ಈ ಗಂಧ ಮಾಲೆ ತಾಂಬೂಲ ಇತ್ಯಾದಿಗಳೆಲ್ಲ
ಚಂಡಾಂಶ, ಅದು ಚಂಡ ಅನ್ನುವಂತಹ ಪರಮಭಕ್ತನಿಗೆ ಸೇರಿದ್ದು, ಅದರಲ್ಲಿ ಇನ್ನೊಬ್ಬರಿಗೆ ಅಧಿಕಾರವಿಲ್ಲ ಅಂತ ಪುರಾಣದ ವಾಕ್ಯ. ಆದ್ದರಿಂದ ಅದನ್ನು ಪಡೆಯೋದಕ್ಕೆ ಇವರಿಗೆ ಸಾಧ್ಯವಾಗಲಿಲ್ಲ. ಭಗವಂತನ ವದನ ತಾಂಬೂಲವನ್ನು ಪ್ರಸಾದ ಅಂತ ಸ್ವೀಕರಿಸೋದಕ್ಕೆ ಇವರಿಗೆ ಸಾಧ್ಯವೇ ಆಗಲಿಲ್ಲ. ಅದಕ್ಕೆ ಸ್ಮೃತಿಗಳಲ್ಲಿ ಹೇಳ್ತಾರೆ, ಹರ ನಿರ್ಮಾಲ್ಯಂ ಪರಿತ್ಯಾಜ್ಯಂ ಅಂತ. ಪರಮೇಶ್ವರನ ನಿರ್ಮಾಲ್ಯ ಅದು ಚಂಡನಿಗೆ ಸೇರಿದ್ದು, ಅದನ್ನು ಬಿಟ್ಟು ಬಿಡಬೇಕು, ಸ್ವೀಕರಿಸಬಾರ್ದು ಅಂತ. ಅಂದರೆ ಹೂವು ಇತ್ಯಾದಿಗಳಿಗೆಲ್ಲ ಅಲ್ಲ, ತಾಂಬೂಲ ಗಂಧ ಇತ್ಯಾದಿಗಳಿಗೆ ಅದು ಚಂಡನಿಗೇ ಸೇರದ್ದು. ಆದ್ದರಿಂದ ಅದನ್ನು ನಾವು ಸ್ವೀಕರಿಸಬಾರ್ದು ಅಂತ. ಹಾಗಾಗಿ ಪರಮೇಶ್ವರನ ವದನ ತಾಂಬೂಲವನ್ನು ಪಡೆಯುವುದಿಲ್ಲವಲ್ಲ ಅಂಥೇಳಿ ಈ ಮೂವರಿಗೂ ಸ್ವಲ್ಪ ಬೇಸರ ಆಗಿರಬಹುದು. ನಮಗೆ ಆ ಯೋಗ ಇಲ್ಲವಲ್ಲ ಅಂತ ಅನಿಸಿರಬಹುದು. ನೋಡಿದ್ಲಂತೆ ದೇವಿ ಜಗನ್ಮಾತೆ, ಸರ್ವಜ್ಞ ಆಕೆ, ಕರುಣಾಮೂರ್ತಿ. ಅವಳು ಅವರ ಮೂವರನ್ನೂ ಪ್ರೇಮದಿಂದ ಹತ್ತಿರ ಕರೆದು, ಶಶಿ ವಿಷದ ಕರ್ಪೂರ ಶಕಲಾಹ, ಚಂದ್ರನಂತೆ ಶುಭ್ರವಾದಂತಹ ಬಿಳುಪಾದಂತಹ ಪಚ್ಚಕರ್ಪೂರದ ಶಕಲಾಹ ತುಂಡುಗಳನ್ನು ಉಳ್ಳಂತಹ ವದನ ತಾಂಬೂಲ ಕಬಲಾಹ, ತಾನು ಬಾಯಲ್ಲಿ ಇಟ್ಟು ಸೇವಿಸ್ತಾ ಇರುವಂತಹ ತನ್ನ ವದನ ತಾಂಬೂಲವನ್ನೇ ಪ್ರಸಾದ ಅಂತ ಹೇಳಿಬಿಟ್ಟು ಇವಳಿಗೆ ಕೊಟ್ಟರಂತೆ. ಈ 3 ಜನಕ್ಕೂ ಕೂಡ ಜಗನ್ಮಾತೆ ಕೊಟ್ಟುಬಿಟ್ಲು. ಅದನ್ನು ವಿಲೀಯಂತೆ, ಜಗನ್ಮಾತೆ ತವ ವದನ ತಾಂಬೂಲ ಕಬಲಾಹ, ನಿನ್ನ ವದನ ತಾಂಬೂಲದ ತುತ್ತುಗಳನ್ನು, ಉಂಡೆಗಳನ್ನು ವಿಲೀಯಂತೆ, ವಿಶಾಖ ಇಂದ್ರ ಉಪೇಂದ್ರರು ಅತ್ಯಂತ ಪ್ರಸಾದ ಪವಿತ್ರ ಅಂತ ಸ್ವೀಕರಿಸಿಬಿಟ್ರು ಅಂತ. ಅವರಿಗೆ ಪರಮೇಶ್ವರನ ಪ್ರಸಾದ ಸಿಗಲಿಲ್ಲ, ಜಗನ್ಮಾತೆಯ ವದನ ತಾಂಬೂಲವನ್ನು ಅದು ಉಚ್ಛಿಷ್ಟವಾಗಿದ್ದರು ಅತ್ಯಂತ ಪವಿತ್ರ ಅನ್ನುವಂತಹ ಭಾವದಿಂದ ಸ್ವೀಕರಿಸಿದ್ರಂತೆ. ಯಾರು? ಕುಮಾರಸ್ವಾಮಿ, ಇಂದ್ರ, ವಿಷ್ಣು. ಅಂಥವರಿಗೇ ಅದು ಪವಿತ್ರವಾದ ಮೇಲೆ ಇನ್ನು ಅದರ ಮಹತ್ವ ಎಷ್ಟು ವಿಸ್ತಾರವಾದಂಥದ್ದು, ಅದರ ಯೋಗ್ಯತೆ ಎಷ್ಟು ದೊಡ್ಡದು ಅಂಥೇಳಿ ನಾವು ಯೋಚನೆ ಮಾಡಬೇಕು. ಹಾಗೆ ಹೇಳಿದ್ದಾರೆ ಆಚಾರ್ಯರು. ಅಂದರೆ ಜಗನ್ಮಾತೆಯ ಉಚ್ಛಿಷ್ಟವನ್ನು ವಿಷ್ಣು, ಇಂದ್ರ, ಕುಮಾರಸ್ವಾಮಿಗಳೇ ಅತ್ಯಂತ ಪವಿತ್ರ ಅನ್ನುವಂತಹ ಮನಸ್ಸಿನಿಂದ ಸ್ವೀಕರಿಸ್ತಾರೆ. ದೇವಿಯ ತಾಂಬೂಲಕ್ಕೆ ಆ ಯೋಗ್ಯತೆ ಇದೆ ಅಂತ. ಈ ಕರ್ಪೂರ ಶಕಲ ಅಂತ ಆಚಾರ್ಯರು ಹೇಳಿದ್ದಾರಲ್ಲ, ಅದು ಬಹಳ ಪ್ರಸಿದ್ಧವಾದಂಥದ್ದು. ಅದಕ್ಕೆ ಈ ಲಲಿತಾ ಸಹಸ್ರನಾಮದಲ್ಲೂ ಬರುತ್ತೆ, ಕರ್ಪೂರ ವೀಟಿಕಾಮೋದ ಸಮಾಕರ್ಷ ದಿಗಂತರ ಅಂತ. ಅಂದರೆ ಕರ್ಪೂರ ವೀಳ್ಯದ ಆಮೋದ ಪರಿಮಳದಿಂದ ಎಲ್ಲ ದಿಕ್ಕನ್ನೂ ಆಕರ್ಷಿಸ್ತಾ ಇರುವಂಥವಳು ಅಂತ. ಕರ್ಪೂರ ವೀಳ್ಯ ಅಂತಂದರೆ ಏಲಾ ಲವಂಗ ಕರ್ಪೂರ ಕಸ್ತೂರಿ ಕೇಸರಾದಿಭಿ ಜಾತಿ ಫಲದಲೈ ಪೂಗೈ ಲಾಂಗೂಲ್ಯೂಷಣ ನಾಗಕೈ ಚೂರ್ಣೈ ಖದಿರ ಸಾರೈಶ್ಚ ಯುಕ್ತ ಕರ್ಪೂರ ವೀಟಿಕಾ ಅಂತ. ಕರ್ಪೂರ ವೀಳ್ಯ ಅಂದರೆ ಹೀಗಿರಬೇಕು, ಇಂಥ ವಸ್ತು ಇರಬೇಕು ಅಂಥೇಳಿ ಶಾಸ್ತ್ರದಲ್ಲಿ ಹೇಳುತ್ತೆ. ಲವಂಗ, ಏಲಕ್ಕಿ, ನಾಗಕೇಸರ, ಜಾಜಿಕಾಯಿ, ವಿಳ್ಯದೆಲೆ, ಸುಣ್ಣ, ಕೊಬ್ಬರಿ, ಮೆಣಸು, ಒಣಶುಂಠಿ ಮೊದಲಾದ ಸುಗಂಧ ವಸ್ತುಗಳನ್ನು ಸೇರಿಸಿ ಆ ತಾಂಬೂಲವನ್ನು ಸಿದ್ಧಪಡಿಸ್ತಾ ಇರ್ತಾರಂತೆ. ಇಲ್ಲಿ ದೇವಿಯ ಉಚ್ಛಿಷ್ಟ ಎಷ್ಟು ಪವಿತ್ರವಾದದ್ದು, ಅದರ ಯೋಗ್ಯತೆ ಎಂಥದ್ದು ಅನ್ನೋದನ್ನು ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ.